ದೇಶಕ್ಕಾಗಿ ಪ್ರಾಣವನ್ನೇ ಮುಡು ಬಿಡುತ್ತಾ ವೈರಿಗಳ ರುಂಡಗಳನ್ನು ಚೆಂಡಾಡುತ್ತಾ ದೇಶ ಕಾಯೋ ಸೈನಿಕರಿಗೆ ಕೈಯ ಮುಗಿಯುತ್ತಾ ಎದೆ ತಟ್ಟಿ ಹೇಳು ಗರ್ವದಿಂದ ಕೂಗುತ್ತಾ. ಎಲ್ಲರಿಗೂ ನಮಸ್ಕಾರ. ವಿಷಯ ಹಾಗೂ ವಿಶೇಷ ಏನಂತಂದ್ರೆ ಕನ್ನಡ ಪೇಟ್ರಿಯಾಟಿಕ್ ಸಾಂಗ್ ಬೀಯಿಂಗ್ ಇಂಡಿಯನ್ ಅನ್ನೋ ಒಂದು ಸಾಂಗ್ ರಿಲೀಸ್ ಆಗಿದೆ. ಸ್ವಲ್ಪ ದಿನದ ಮುಂಚೆ ಅಷ್ಟೇ ರಿಲೀಸ್ ಆಗಿದೆ. ಬೀಯಿಂಗ್ ಇಂಡಿಯನ್ ಅಂತ ತುಂಬ ಚೆನ್ನಾಗಿ ಬಂದಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಅದಕ್ಕೆ ಜನರ ರಿವ್ಯೂ ಮಾಡೋಣ ಅಂತ ಬಂದಿದ್ದೀವಿ. ಸೊ ಇವಾಗಷ್ಟೇ ನಮ್ಮ ಕಿರಣ್ ಬೈ ಅವ್ರು ನೋಡಿದ್ದಾರೆ, ಹೇಗಿದೆ ಅಂತ ಕೇಳೋಣ ಅವ್ರ ಬೈಯಲ್ಲಿ. ಬೈ, ಏನನ್ಸ್ತು ನಿಮಗೆ? ತುಂಬಾ ಚೆನ್ನಾಗಿದೆ. ದೇಶದ ಬಗ್ಗೆ ಜಾಸ್ತಿ ವಿವರವಾಗಿ ತೋರಿಸಿದ್ದಾರೆ. ಯುದ್ಧ, ಆಮೇಲೆ ಇವಾಗಿನ ಜನರೇಷನ್ಗೆ ಏನ್ ಬೇಕು ಅದನ್ನು ತೋರಿಸಿದ್ದಾರೆ. ತುಂಬಾ ಖುಷಿ ಆಯ್ತು. ಇದನ್ನ ಎಲ್ಲರೂ ನೋಡ್ಲೇಬೇಕು, ಅಷ್ಟು ಹೇಳಕ್ ಇಷ್ಟಪಡ್ತೀನಿ. ಆಲ್ ದಿ ಬೆಸ್ಟ್ ರಾಕಿ ಬೈ. ಇನ್ನು ತುಂಬಾ ಇದೇ ರೀತಿ ಒಳ್ಳೆ ರೀತಿ ಸಾಂಗ್ ಕೊಡಿ ನಮ್ಗೆ. ಓಕೆ, ಇವಾಗಷ್ಟೇ ಬೀಯಿಂಗ್ ಇಂಡಿಯನ್ ಸಾಂಗ್ ನೋಡಿದ್ರೆ ಏನ್ ಅನ್ಸ್ತು ನಿಮ್ಗೆ? ಚೆನ್ನಾಗಿದೆ ಬ್ರೋ. ಏನಂದ್ರೆ ಇವಾಗೆಲ್ಲ ನೋಡ್ತಾ ಇರೋ ಪ್ರಕಾರ ಎಲ್ಲ ಕಡೆ ಮಿಸ್ ಮಾಡ್ಕೊಂಡು ಅದು ಮಾಡ್ಕೊಂಡು ಇದ್ದಾರೆ. ಸೊ ಇದೊಂಥರ ಪೇಟ್ರಿಯಾಟಿಕ್ ಆಗಿದೆ, ಒಂದು ಚೆನ್ನಾಗಿದೆ. 7 ನಿಮಿಷ ಇದ್ರೂ ಒಂದು ಸ್ವಲ್ಪ ಫುಲ್ ವಿಡಿಯೋ ನೋಡೋ ಥರ ಇದೆ ಅದು. ಓಕೆ, ಚೆನ್ನಾಗಿದೆ. ಆಲ್ ದ ಬೆಸ್ಟ್ ಸರ್. ಇವಾಗಷ್ಟೇ ಬೀಯಿಂಗ್ ಇಂಡಿಯನ್ ಸಾಂಗ್ ನೋಡಿದ್ರೆ ಏನ್ ಅನ್ಸ್ತು? ನಿಮ್ ಹೆಸರು ಹೇಳಿ ಫಸ್ಟ್. ನನ್ನ ಹೆಸರು ನವೀನ್ ಅಂತ. ಕನ್ನಡದವರು ಅಂಡ್ ಇಂಡಿಯನ್. ನೀವು ಸರ್? ಪ್ರವೀಣ್ ಅಂತ, ನಾವು ನೀವು ಸರ್? ನಾನು ಅರುಳ್ ಪ್ರಭು ಅಂತ, ಫ್ರಮ್ ತಮಿಳ್ನಾಡು, ಇಂಡಿಯನ್ ಸರ್. ಇಂಡಿಯನ್ ಮೇನ್ ಬೇಕಾಗಿರೋದು. ಸೊ ಇವಾಗಷ್ಟೇ ನಮ್ಮ ಅಣ್ಣಂದ್ರು ಎಲ್ಲ ಸಾಂಗ್ ನೋಡಿದ್ದಾರೆ. ಅವ್ರಿಗೆ ಏನ್ ಅನ್ಸ್ತು ಅಂತ ಅವ್ರ ಹತ್ರನೇ ಕೇಳೋಣ ಬನ್ನಿ. ಸರ್, ಸಾಂಗ್ ನೋಡಿ ಚೆನ್ನಾಗಿದೆ ಸರ್. ನಮ್ಮ ದೇಶದ ಬಗ್ಗೆ ಅಲ್ವಾ, ನಮ್ಗೆ ಇಷ್ಟ ಆಯ್ತು. ಏನ್ ಸ್ಪೆಷಲ್ ಅನ್ಸ್ತು? ಆರ್ಟ್ ಚೆನ್ನಾಗಿದೆ, ಬರ್ದಿದ್ದು ಚೆನ್ನಾಗಿದೆ ಸರ್. ಆಕ್ಟಿವ್ ಆಗಿದೆ, ಮತ್ತೆ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ ಸರ್. ಐ ಲೈಕ್ ದಟ್. ಸೂಪರ್. ಜೈ. ನಮಸ್ಕಾರ ಎಲ್ಲರಿಗೂ. ನಮ್ಮ ಅಣ್ಣ ಅವರು ಇವಾಗಷ್ಟೇ ಬೀಯಿಂಗ್ ಇಂಡಿಯನ್ ಅಂತ ಒಂದು ಸಾಂಗ್ ಕೇಳಿ ಏನ್ ಅನ್ಸ್ತು ಅಂತ ಅವರ ರಿಯಾಕ್ಷನ್ಸ್ ಕೇಳೋಣ ಬನ್ನಿ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ರಘುಪತಿ ಅಂತ. ಬೀಯಿಂಗ್ ಇಂಡಿಯನ್ ಅಂತ ಒಂದು ಸಾಂಗ್ ಇವಾಗಷ್ಟೇ ನೋಡಿದ್ರಿ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಸರ್ ಈ ಸಾಂಗ್? ಚೆನ್ನಾಗಿದೆ. ದೇಶಭಕ್ತಿ ನಮ್ಮ ಮನಸ್ಸಲ್ಲಿ ಬಹಳ ಖುಷಿ ಆಗುತ್ತೆ. ಒಳ್ಳೆ ಪ್ರಯತ್ನ ಮಾಡಿದ್ದಾರೆ, ಬಹಳ ಚೆನ್ನಾಗಿದೆ. ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಆಡಿಯನ್ಸ್ಗೆ? ಖಂಡಿತ ಇದೇ ರೀತಿಯ ದೇಶಭಕ್ತಿ ಎಲ್ರಿಗೂ ಅಳವಡಿಸ್ಕೊಳ್ಳಿ, ಎಲ್ರಿಗೂ ಖುಷಿ ಆಗುತ್ತೆ. ನಮ್ಮ ದೇಶದ ಅಷ್ಟು ಇಂಡಿಯನ್ ಬಹಳ ಖುಷಿ ಆಗುತ್ತೆ. ಸರ್, ಈ ಸಾಂಗ್ ಅಲ್ಲಿ ನಾವು ಬೇರೆ ಏನು ಹುಕ್ ಯೂಸ್ ಮಾಡಿಲ್ಲ. ಹುಕ್ಕೇನೆ ನಮ್ಮ ದೇಶದ ಸ್ಲೋಗನ್ ಬೋಲೋ ಭಾರತ್ ಮಾತೆ ಕಿ ಜೈ ಅಂಡ್ ವಂದೇ ಮಾತರಂ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಖಂಡಿತ ಇದುವರೆಗೂ ಎಲ್ರು ಸುಮ್ಮನೆ ಏನು ಅದು ಇದು ಬರೀ ಸಣ್ಣ ಪುಟ್ಟ ದೇಶಭಕ್ತಿ, ವಂದೇ ಮಾತರಂ ಅಳವಡಿಸ್ಕೊಳ್ಳೋದು ಪ್ರತಿಯೊಬ್ಬರ ಭಾರತ ಪ್ರಜೆಯ ಕರ್ತವ್ಯ. ವಂದೇ ಮಾತರಂ, ಜನಗಣಮನ ತುಂಬ ಚೆನ್ನಾಗಿದೆ. ಇದನ್ನು ಅಳವಡಿಸ್ಕೊಳ್ಳಿ. ಎಲ್ಲರೂ ದಿನ ಶಾಲಾ ಕಾಲೇಜು ಅಥವಾ ಆಫೀಸ್ಗಳಲ್ಲಿ ಎಲ್ಲರೂ ಒಗ್ಗೂಡಿ ಎಲ್ಲರೂ ಒಟ್ಟಿಗೆ ಎಂಥ್ಯೂಸಿಯಾಸಮ್ ಎಲ್ಲರೂ ಒಟ್ಟಿಗೆ ಆಡುವಂಥದ್ದನ್ನು ಅಳವಡಿಸ್ಕೊಳ್ಳಿ. ಪ್ರತಿ ಶಾಲಾ ಕಾಲೇಜು ಒಂದೇ ಅಲ್ಲ, ಆಫೀಸು ಒಂದು ಗ್ರೂಪಲ್ಲಿ ಎಲ್ಲಿ ಸೇರ್ತೀರ ಎಲ್ಲರೂ ಬೆಳಗ್ಗೆ ಹೋದರೆ ಒಂದು ಪಾರ್ಕ್ಗಳಲ್ಲಿ ಮತ್ತು ಮಾಲ್ಗಳಲ್ಲಿ ಒಟ್ಟಿಗೆ ಎಲ್ಲ ಗ್ರೂಪಲ್ಲಿ ಆಡೋದನ್ನು ಪ್ರಯತ್ನ ಇದನ್ನೇ ರೂಢಿ ಮಾಡ್ಕೊಂಡ್ರೆ ನಮ್ಮ ದೇಶಕ್ಕೆ ಎಲ್ರಿಗೂ ಮನಸ್ಸಲ್ಲಿ ದೇಶಭಕ್ತಿ ಉಕ್ಕತ್ತೆ. ಎಲ್ರಿಗೂ ಒಳ್ಳೇದಾಗತ್ತೆ. ಎಲ್ರು ಜೈ ಭಾರತ್, ಜೈ. ಥ್ಯಾಂಕ್ ಯು ಸೋ ಮಚ್ ಸರ್. ಜೈ. ಮಾತರಂ. ಸರ್, ನಿಮ್ಮ ಹೆಸರು? ಅಬ್ದುಲ್ ಜಾವೇದ್. ಓಕೆ, ಇವಾಗಷ್ಟೇ ಬೀಯಿಂಗ್ ಇಂಡಿಯನ್ ಸಾಂಗ್ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಚೆನ್ನಾಗಿದೆ ಸರ್. ನೋಡ್ಬೋದು, ಎಲ್ಲ ನೋಡ್ಬೋದು, ಎಲ್ಲ ನೋಡಿ. ಪೇಟ್ರಿಯಾಟಿಕ್ ಸಾಂಗ್ ಕನ್ನಡದಲ್ಲಿ ಮಾಡಿದೀವಿ, ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ? ಅಂದ್ರೆ ಫಸ್ಟ್ ಮಾಡಿದಾರೆ ಈ ತರ, ತುಂಬಾ ಚೆನ್ನಾಗಿದೆ. ಏನು ನಿಮ್ಮ ಹೆಸರು? ವಿವೇಕ್ ಪಟೇಲ್. ಎಲ್ಲಿಂದ ಬಂದಿರೋದು ನೀನು? ಕರ್ನಾಟಕ. ಏಯ್ ಸೂಪರ್. ಇಂಡಿಯಾದಿಂದ. ಇಂಡಿಯಾದ. ನೋಡಿ, ಚಿಕ್ಕ ಮಗುಗಿರೋ ಬುದ್ಧಿ ನಿಮ್ಗೆಲ್ಲರಿಗೂ ಇಲ್ಲ. ಸೊ ಇವ್ ನೋಡ್ ಕಲೀರಿ. ಸೊ ಇವಾಗಷ್ಟೇ ಬೀಯಿಂಗ್ ಇಂಡಿಯನ್ ಅಂತ ಒಂದು ಸಾಂಗ್ ನೋಡಿದ್ಯಲ್ಲ, ಈ ಸಾಂಗ್ ಬಗ್ಗೆ ಏನ್ ಅನ್ಸ್ತು ನಿಮ್ಗೆ? ಈ ಸಾಂಗ್ ಬಗ್ಗೆ ನನಗೆ ಪ್ರೌಡ್ ಆಫ್ ಅನ್ಸುತ್ತೆ. ಏನ್ ಅನ್ಸುತ್ತೆ? ಪ್ರೌಡ್ ಆಫ್. ಹೌದಾ? ದೇಶಕ್ಕೆ. ಹೌದಾ? ದೇಶದಲ್ಲಿರೋ ಇಂಡಿಯನ್ಸ್ಗೆ ಏನ್ ಹೇಳ್ಬೇಕಂತ ಅನ್ಸುತ್ತೆ ನಿಮ್ಗೆ? ಸಲ್ಯೂಟ್ ಮಾಡ್ಬೇಕು ಅನ್ಸುತ್ತೆ. ಸೂಪರ್. ಬೋಲೋ ಭಾರತ್ ಮಾತಾ ಕಿ ಜೈ. ಬೋಲೋ ಭಾರತ್ ಮಾತಾ ಕಿ ಜೈ. ವಂದೇ ಮಾತರಂ. ಸೊ ಬೀಯಿಂಗ್ ಇಂಡಿಯನ್ ಸಾಂಗ್ ಇನ್ನೊಬ್ರು ನೋಡಿ ಖುಷಿಯಾಗಿ ಅವರೇ ಕರೆದ್ರು ಆಕ್ಚುಲಿ ನಮ್ಮನ್ನ. ನಾನು ಆಕ್ಚುಲಿ ಸಾಂಗ್ ನೋಡಿದೀನಿ ಅಂದ್ಬಿಟ್ಟು ಅವ್ರನ್ನ ಕೇಳೋಣ ಹೇಗೆ ಅನ್ಸ್ತು ಅಂದ್ಬಿಟ್ಟು. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ವಿನೋದ್. ಎಲ್ಲಿಂದ ಸರ್ ನೀವು? ನಾವು ರಾಜಸ್ಥಾನ. ರಾಜಸ್ಥಾನದಿಂದ. ಕನ್ನಡ ಇಷ್ಟು ಚೆನ್ನಾಗಿ ಮಾತಾಡ್ತೀರಾ? ಇಲ್ಲೇ ಹುಟ್ಟಿರೋದು.
ನೀವು ಒಬ್ಬ ಇಂಡಿಯನ್ ಆಗಿ ಈ ಬೀಯಿಂಗ್ ಇಂಡಿಯನ್ ಸಾಂಗ್ ನೋಡ್ಬಿಟ್ಟು ಏನಂತ ಹೇಳಕ್ ಇಷ್ಟಪಡ್ತೀರಾ ಹೇಳಿ ಸರ್ ಜನರಿಗೆ. ತುಂಬಾ ಒಳ್ಳೆ ಸಾಂಗ್ ಇದೆ. ಇಂಡಿಯಾ ಬಗ್ಗೆ ತುಂಬಾ ಒಳ್ಳೆ ಸಾಂಗ್ ಹೇಳಿದ್ದಾರೆ. ತುಂಬಾ ಚೆನ್ನಾಗಿದೆ ಸಾಂಗ್ ಬಗ್ಗೆ, ಫುಲ್ ಚೆನ್ನಾಗಿದೆ. ಬೇರೆ ಇಂಡಿಯನ್ಸ್ ಈ ಕಚ್ಚಾಡ್ತಾ ಇರ್ತಾರಲ್ಲ ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಏನಿಲ್ಲ, ಫಸ್ಟ್ ಇಂಡಿಯನ್ ಬರುತ್ತೆ, ಆಮೇಲೆ ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡಿರ್ಬೇಕು ಅಷ್ಟೇ. ಅದಿದ್ದರೆ ತುಂಬಾ ಒಳ್ಳೇದಾಗುತ್ತೆ ದೇಶಕ್ಕೆ. ಫಸ್ಟ್ ಇಂಡಿಯಾ ಎಲ್ಲಾದ್ಮೇಲೆ ಇಂಡಿಯಾ ಬಗ್ಗೆ ಚೆನ್ನಾಗಿದೆ. ಇಂಡಿಯಾ ಎಲ್ಲ ತುಂಬಾ ಒಳ್ಳೆಯವ್ರು ಇರಬೇಕು, ಎಲ್ಲ ಸೇರ್ಕೊಂಡಿದ್ರೆ ಇಂಡಿಯಾ ಆಲ್ ದ ಬೆಸ್ಟ್. ಸರ್ ಇವಾಗಷ್ಟೇ ನೋಡಿದ್ರೆ ನಮ್ಮ ರಾಕಿ ಬಾಯ್ ಅವರು ಮಾಡಿರೋಂತ ಒಂದು ಪೇಟ್ರಿಯಾಟಿಕ್ ಕನ್ನಡ ಸಾಂಗ್ ಬೀಯಿಂಗ್ ಇಂಡಿಯನ್ ಅಂತ. ಸೊ ನಿಮ್ಗೆ ಏನ್ ಅನ್ಸ್ತು ಅಂತ ಹೇಳ್ಬೋದಾ? ಚೆನ್ನಾಗಿದೆ, ದೇಶದ ಬಗ್ಗೆ ಒಳ್ಳೆ ಇದು ಚೆನ್ನಾಗಿದೆ, ಇಷ್ಟ ಆಯ್ತು. ಯಾಕೆ ಏನ್ ಜಾಸ್ತಿ ಇಷ್ಟ ಆಯ್ತು? ದೇಶಾಭಿಮಾನದ ಮುಂದೆ ಇನ್ನೇನ್ ಜಾಸ್ತಿ ಇಷ್ಟ ಆಗ್ಬೇಕು ಅಂತೀರಾ? ಏನ್ ಹೇಳಕ್ ಇಷ್ಟಪಡ್ತೀರಾ ಬೀಯಿಂಗ್ ಇಂಡಿಯನ್ ಟೀಮ್ ಅವ್ರಿಗೆ? ಥ್ಯಾಂಕ್ ಯು. ಓಕೆ ಮೇಡಮ್, ನಿಮ್ಮ ಹೆಸರು? ರುಕ್ಸಾನ. ನಿಮ್ಮ ಹೆಸರು? ಪೂಜಾ. ವಿವೇಕಾನಂದ. ನೀನ್ ಅವಾಗ್ಲೇ ಬಂದಿದ್ದಲ್ಲ, ಸೂಪರ್, ನೀನೇ ಸೂಪರ್ ಇಂಡಿಯನ್. ನೀವು ಸರ್? ಸುಖರಾಮ್ ಪಟೇಲ್. ಓಕೆ, ಇವಾಗಷ್ಟೇ ಬೀಯಿಂಗ್ ಇಂಡಿಯನ್ ಸಾಂಗ್ ನೋಡಿದ್ರಿ. ಸೊ ನಿಮ್ಗೆ ಏನೇನ್ ಅನ್ಸ್ತು ಅಂದ್ಬಿಟ್ಟು ಒಬ್ಬೊಬ್ಬರಿಗೆ ಕೇಳ್ತೀನಿ. ಒಬ್ಬೊಬ್ಬರಿಗೆ ಮನ್ಸಿಗೆ ಏನ್ ಅನ್ಸ್ತು ಅಂತ ಹೇಳಿ, ಜನರಿಗೆ ಏನ್ ಹೇಳ್ಬೇಕು ಅನ್ಸುತ್ತೆ ಅದನ್ನ ಹೇಳ್ಬೋದು. ನಾವೆಲ್ಲ ಇಂಡಿಯಾಗಿರ್ತೀವಿ. ನಮ್ಮ ಇಂಡಿಯಾದಲ್ಲೇ ಎಲ್ಲ ತರ ಜಾತಿ ಮತ ಭೇದ ಎಲ್ಲ ನಮ್ಮ ಇಂಡಿಯಾದಲ್ಲೇ ಇರೋದು. ನಮ್ಮ ಇಂಡಿಯಾದಲ್ಲಿ ತೆಲುಗು ಇದ್ದಾರೆ, ಮರಾಠಿಯವರು ಇದ್ದಾರೆ, ಮಾರ್ವಾಡಿಯವರು ಇದ್ದಾರೆ, ತಮಿಳವ್ರು ಇದ್ದಾರೆ, ಕನ್ನಡದವ್ರು ಇದ್ದಾರೆ, ಎಲ್ಲರೂ ನಮ್ಮ ಇಂಡಿಯಾದಲ್ಲಿ ಇದ್ದಾರೆ. ಸೊ ನಮ್ಮ ನಾವು ಇಂಡಿಯನ್ಸ್ ಅಂದ್ರೆ ಪ್ರೌಡ್ ಫೀಲ್ ಮಾಡ್ತೀವಿ. ನಮ್ಮ ಇಂಡಿಯಾ ಇಸ್ ದ ಬೆಸ್ಟ್. ಸೂಪರ್. ಸಾಂಗ್ ಬಗ್ಗೆ ಏನ್ ಅನ್ಸ್ತು? ಸಾಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಂದು ಸಾಂಗ್ ಕೇಳಿಸಿದ ತಕ್ಷಣ ಒಂದು ಇದು ಬರುತ್ತೆ, ಗೂಸ್ ಬಂಪ್ಸ್ ಬಂತ. ಬರುತ್ತೆ. ಓಕೆ, ನೀವೇನ್ ಹೇಳ್ತೀರಾ? ಪ್ರೌಡ್ ಟು ಬಿ ಇಂಡಿಯನ್. ಅಲ್ಲಿ ಕ್ಯಾಮ್ರಾಗ ಹೇಳಿ. ಪ್ರೌಡ್ ಟು ಬಿ ಇಂಡಿಯನ್. ನೀವು ಎಲ್ಲಿನವರು? ಇಲ್ಲೇ ಇಲ್ಲಿನವ್ರಾ? ಏನ್ ಅನ್ಸ್ತು ಸಾಂಗ್ ನೋಡಿ? ಚೆನ್ನಾಗಿದೆ. ಏನ್ ಹೇಳಕ್ ಇಷ್ಟಪಡ್ತೀರಾ ಬೇರೆ ಇಂಡಿಯನ್ಸ್ಗೆ? ಚೆನ್ನಾಗಿ ಸಾಂಗ್ ಕೇಳ್ಕೊಂಡು ಚೆನ್ನಾಗಿರ್ಲಿ, ಎಲ್ಲ ಪ್ರೌಡ್ ಆಗ್ತಾರೆ ಸಾಂಗ್ ಕೇಳಿದ ತಕ್ಷಣ ಇಂಡಿಯಾ ಅಂತ. ಮೇಡಮ್ ಅವ್ರು ಹೇಳಿದ್ದಾರೆ. ಇವಾಗ ನಮ್ಮ ಬೈನ ಕೇಳ್ಬಿಡೋಣ. ಸರ್ ನಿಮ್ಗೆ ಏನ್ ಅನ್ಸ್ತು? ನೀವೇ ಫಸ್ಟ್ ನೋಡಿದ್ ಸಾಂಗ್? ಬಹಳ ಚೆನ್ನಾಗಿದೆ, ಬಹಳ ಗೌರವ ಇದೆ ಈ ಸಾಂಗ್ ಅಲ್ಲಿ. ಮತ್ತೆ ಈ ಪ್ರೌಡ್ ಇಂಡಿಯನ್ ತುಂಬಾ ಪ್ರೌಡ್ ಅನಿಸ್ತಾ ಇದೆ. ಬಹಳ ಚೆನ್ನಾಗಿ, ಐ ಲವ್ ಇಂಡಿಯಾ. ಸರ್ ನೀವು? ಹೇಳ್ಬೇಕು. ಇವರೆಲ್ಲ ಅವ್ರು ನೋಡಿ, ಅವ್ರು ನೋಡ್ತಾರೆ, ರುಕ್ಸಾನ್ ಅವ್ರು ನೋಡ್ಕರಿ. ಐ ಲವ್ ಇಂಡಿಯಾ. बोलो भारत माता की जय, बोलो भारत माता की जय, ವಂದೇ ವಂದೇ. ಏನಂದ್ರೆ ಸರ್, ಎಲ್ಲಾ ಸಾಂಗ್ಸ್ ಅಲ್ಲೂ ಎಷ್ಟೊಂದು ಪೇಟ್ರಿಯಾಟಿಕ್ ಸಾಂಗ್ಸ್ ಬಂದಿದೆ, ಬಟ್ ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ ಎಷ್ಟೊಂದ್ ಜನ ಸ್ಲೋಗನ್ ಯೂಸ್ ಮಾಡಲ್ಲ. ನಮ್ಮ ದೇಶದ ಓನ್ ಸ್ಲೋಗನ್. ಇದನ್ನ ನಮ್ಮ ರಾಕಿ ಬಾಯ್ ಅವ್ರು ಯೂಸ್ ಮಾಡಿದ್ರು. ತುಂಬಾ ಚೆನ್ನಾಗಿ ಮ್ಯಾಚ್ ಮಾಡಿದ್ದೀರಾ ಲಿರಿಕ್ಸ್ ಜೊತೆ. ಅದು ಬರ್ತಾ ಇದೆ ಅಂದ್ರೆ ಅದು ಸಪರೇಟ್ ಕಾಣ್ತಾ ಇಲ್ಲ, ಅದು ಸಾಂಗ್ ಆಸ್ ಎ ಪಾರ್ಟ್ ಆಫ್ ಸಾಂಗ್ ಕೇಳಿಸ್ತಾ ಇದೆ. ತುಂಬಾ ಚೆನ್ನಾಗಿ ಅದು ಸಿಂಕ್ ಆಗಿದೆ, ತುಂಬಾ ಎನರ್ಜೆಟಿಕ್ ಇದೆ, ಮತ್ತೆ ರಿದಮು ತುಂಬಾ ಕ್ಯಾಚಿ ಇದೆ. ಒಂದ್ಸತಿ ನೋಡ್ಬಿಟ್ರೆ ರಿಪೀಟ್ ಆಗಿ ಹಾಕೊಂಡು ಮಲಗಿದ್ರೆ ತುಂಬಾ ಚೆನ್ನಾಗಿ ವೈಬ್ ಬೆಸ್ಟ್ ಇದೆ. ಈ ತರ ಮೋಸ್ಟ್ಲಿ ಸಾಂಗ್ ರಿದಮ್ ಆಗಿ ಕಡಿಮೆ ನೋಡಿದ್ದೀನಿ, ಬಟ್ ತುಂಬಾ ಖುಷಿ ಆಯ್ತು. ಮತ್ತೆ ಎನರ್ಜಿ ಮೂಡ್ ಫ್ರೆಶ್ ಮಾಡ್ಬೇಕಂದ್ರೆ ಈ ಸಾಂಗ್ ಕೇಳಲೇಬೇಕು. ವೆರಿ ಗುಡ್ ಜಾಬ್. ಕೊನೆದಾಗ ಏನ್ ಹೇಳಕ್ ಇಷ್ಟಪಡ್ತೀರಾ? ಥ್ಯಾಂಕ್ ಯು ಫಾರ್ ದಿ ಸಾಂಗ್. ಇನ್ನೂ ಈ ತರ ಸಾಂಗ್ಸ್ ಬರ್ಬೇಕಂತ ನನ್ಗೆ ಆಸೆ ಇದೆ. ಥ್ಯಾಂಕ್ ಯು. ಇಂಡಿಯಾದಲ್ಲಿರೋ ಇಂಡಿಯನ್ಸ್ ಬಗ್ಗೆ ಏನ್ ಹೇಳ್ತೀರಾ? ಇದಾರೆ, ಎಲ್ಲ ತರ ಇದಾರೆ, ಅವರೆಲ್ಲರೂ ನೋಡ್ಬೇಕಾ ಬೇಡವಾ? ಇದು ಕ್ರಿಯೇಟಿವಿಟಿ ತುಂಬಾ ಇದಾರೆ. ಅವ್ರಿಗೆ ಅಂದ್ರೆ ಇದು ಬೆಸ್ಟ್ ಸಾಂಗ್ ಇದೆ. ಪ್ಲೀಸ್ ಕೇಳಿ, ಇದು ಸಾಂಗ್ ತುಂಬಾ ಚೆನ್ನಾಗಿದೆ, ಎಂಜಾಯ್ ಮಾಡ್ತೀರಾ ನೀವು. ಸಂತೋಷ. ಏನ್ ಮಾಡೋದು ನೀವು? ಸೊ ನೀವು ಇಂಡಿಯನ್ ಅಲ್ವಾ? ಸೊ ಇನ್ನೂ ಖುಷಿ ಆಗುತ್ತೆ. ಬೀಯಿಂಗ್ ಇಂಡಿಯನ್ ಅಂತ ಒಂದು ಸಾಂಗ್ ಬಂದಿದೆ, ಕನ್ನಡ ಪೇಟ್ರಿಯಾಟಿಕ್ ಸಾಂಗ್, ರಾಕಿ ಅಂತ ಆರ್ಟಿಸ್ಟ್ ಮಾಡಿರೋದು. ಸೊ ಇಷ್ಟು ಇಂಡಿಪೆಂಡೆನ್ಸ್ ಮಧ್ಯೆ ಪೇಟ್ರಿಯಾಟಿಕ್ ಸಾಂಗ್ ಬಿಟ್ಟಿದ್ದಾರೆ ಶಿವರಾತ್ರಿಗೆ. ಸೊ ಇದ್ರ ರಿವ್ಯೂಸ್ ಕೇಳೋಣ ಅಂದ್ಬಿಟ್ಟು ಬಂದ್ವಿ. ನಮಗೂ ತುಂಬಾ ಖುಷಿ ಆಯ್ತು ಈ ಸಾಂಗ್ ನ ಕೇಳಿ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಇವಾಗಷ್ಟೇ ಸಾಂಗ್ ಕೇಳಿದ್ರಿ. ರಾಕಿ ನಮ್ಮ ಫ್ರೆಂಡು ಹೌದು, ನಮ್ಮ ಜೊತೆಗೆ ಅವರು ಓಡಾಡ್ತಾನೆ ಇರ್ತಾರೆ. ಕೆಲಸನೂ ನೋಡಿದ್ದೀನಿ ನಾನು, ತುಂಬ ಕಷ್ಟಪಟ್ಟು ಮಾಡಿರ್ತಾರೆ. ಡೇ ನೈಟು ಎಲ್ಲ ಇನ್ವಾಲ್ವ್ ಮಾಡಿ ಅಚೀವ್ ಮಾಡಿದ್ದಾರೆ. ಚೆನ್ನಾಗಿ ಬಂದಿದೆ ಸಾಂಗ್, ನೋಡೋಕೆ ಖುಷಿ ಆಯಿತು. ವಿಶಿಂಗ್ ಆಲ್ ದ ಬೆಸ್ಟ್. ಗ್ರೇಟ್ ಸಕ್ಸಸ್. ಇಂಡಿಯಾದಲ್ಲಿರೋ ಇಂಡಿಯನ್ಸ್ಗೆ ಏನ್ ಹೇಳ್ತೀರಾ ಸರ್ ಈ ಸಾಂಗ್ ಮೂಲಕ? ಈ ಸಾಂಗ್ ಕೇಳಿದಾಗ ನಿಮಗೆ ನಮ್ಮತನ ಅನ್ನೋದು ಬರುತ್ತೆ. ಇಟ್ ಹ್ಯಾಸ್ ಸಮ್ ಫ್ಲೇವರ್ ಆಫ್
ವೆಸ್ಟರ್ನ್ ಕಲ್ಚರ್ ಸೆಂಟೆನ್ಸಸ್ಗೆ ಮ್ಯೂಸಿಕ್ ಯು ಫೀಲ್ ಗುಡ್. ಐ ವಿಶ್ ಯು ಆಲ್ ದ ಬೆಸ್ಟ್. ನಿಮಗೂ ಕೂಡ ಕೇಳಿ ಫೀಲ್ ಮಾಡಿ ಯುವರ್ ರಿವ್ಯೂಸ್. ಇಟ್ಸ್ ಗೋನ್ ಬಿ ಥ್ಯಾಂಕ್ ಯು ಸರ್. ನಮಸ್ತೆ, ನಿಮ್ಮ ಹೆಸರು? ಓಕೆ, ಏನು ಅನಿಸ್ತು ಸರ್ ಸಾಂಗ್ ನೋಡಿ? ರಾಕಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಾಂಗು, ಪೇಟ್ರೋಟಿಕ್ ಇದೆ, ತುಂಬ ಎಫೆಕ್ಟ್ ಅನಿಸುತ್ತೆ. ಯೂತ್ ಜನ್ರೇಷನ್ಗೆ ಇದು ಮೋಟಿವೇಟ್ ಮಾಡ್ಬೋದು. ಜೊತೆಗೆ ನಾವು ಕೆಲವರು ಕನ್ನಡಿಗರಾಗಿ, ಜೊತೆಗೆ ನಾವು ಭಾರತೀಯರನ್ನ ಮರಿಬಾರ್ದು. ಹಾಗಂತ ನಾವು ಅದನ್ನ ಕನ್ನಡಿಗರ ಅಂದ್ಬಿಟ್ಟು ನಾವು ಅದನ್ನ ಸಂಪ್ರದಾಯನ ಬಿಡಬಾರ್ದು. ಈ ಪೇಟ್ರಿಯಾಟಿಕ್ ಸಾಂಗ್ ನಿಮ್ಗೆ ಯಾವಾಗಲೂ ಹೀಗೆ ಮುಂದುವರಲಿ, ಹೀಗೆ ಚೆನ್ನಾಗಿ ಬೆಳೀಲಿ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಹೀಗೆ ನೀವು ಮುಂದೆ ಬೆಳೀರಿ. ಮತ್ತಷ್ಟು ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್? ಒಂದ್ಸತಿ ನೋಡಿ, ರಿವ್ಯೂಸ್ ಕೊಡಿ, ಸಬ್ಸ್ಕ್ರೈಬು ಮಾಡಿ, ಅವ್ರನ್ನ ಫಾಲೋ ಮಾಡಿ, ಅವ್ರನ್ನ ಪ್ರೋತ್ಸಾಹ ಕೊಡಿ. ಇನ್ನೂ ಬೆಳೀಲಿ, ಅವರು ಚೆನ್ನಾಗಿ ಬೆಳಿಬೇಕು. ನಮ್ಮ ಜನ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಎಫರ್ಟ್ ತುಂಬ ಹಾಕಿದ್ದಾರೆ. ಅವ್ರಿಗೆ ಹೆಲ್ಪ್ ಮಾಡಿ, ಮೋಟಿವೇಟ್ ಮಾಡಿ, ಆಲ್ ದಿ ಬೆಸ್ಟ್ ಹೇಳಿ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. भारत माता की जय बोलो 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 भारत माता की जय बोलो.